ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ ಆಚರಿಸಿದ್ದು ಹೀಗೆ. ಈ ಮೂಲಕ ರಾಷ್ಟ್ರೀಯ ವಿಜ್ಞಾನ ದಿನದಂದು ಪ್ರತಿಜ್ಞೆ ಮಾಡುತ್ತೇನೆ. ಜೈ ಭಾರತ, ಜೈ ಕರ್ನಾಟಕ, ಜೈ ಸಂವಿಧಾನ, ಜೈ ವಿಜ್ಞಾನ. ನನ್ನ ಹೆಸರು ಕೀರ್ತನ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿನಾಯಕ ನಗರ, ಮೈಸೂರು. ನಾನು ಮಾನವನ ದೇಹದ ಮಾದರಿಯನ್ನು ಹೊಂದಿದ್ದೇನೆ. ಇದು ಮಾನವನ ದೇಹದ ಮೆದುಳು. ಮಾನವ ಒಂದು ಕಣ್ಣು, ಒಂದು ಕಾಲು, ಒಂದು ಕೈ ಇಲ್ಲದೆ ಬದುಕಬಹುದು. ಆದರೆ ಮೆದುಳಿಲ್ಲದೆ ಬದುಕಲು ಸಾಧ್ಯವೇ ಇಲ್ಲ. ಇದು ಮಾನವ ದೇಹದ ಶ್ವಾಸಕೋಶಗಳು. ಉಸಿರಾಡಲು ಸಹಾಯ ಮಾಡುತ್ತದೆ. ಇದು ಮಾನವ ದೇಹದ ಹೃದಯ. ಮಾನವ ದೇಹದ ಎಡಗೈಯಿನ ಮುಷ್ಟಿಯಷ್ಟಿರುತ್ತದೆ. ಹೃದಯ ರಕ್ತವನ್ನು ಪಂಪ್ ಮಾಡಲು ಸಹಾಯ ಮಾಡುತ್ತದೆ. ಇದು ಯಕೃತ್ತನ್ನು ಮಾನವ ದೇಹದ ಕಾರ್ಖಾನೆ ಎಂದು ಹೇಳಬಹುದು. ಏಕೆಂದರೆ ಮಾನವನ ಒಳ ದೇಹದಲ್ಲಿ ಅತಿ ದೊಡ್ಡ ಅಂಗವೆಂದರೆ ಯಕೃತ್. ಇದು ಜಠರ. ಇದು ಸಣ್ಣ ಕರುಳು, ಇದು ದೊಡ್ಡ ಕರುಳು. ನಾವು ಆಹಾರ ಸೇವನೆ ಮಾಡಿದಾಗ ಗಂಟಲಿನಲ್ಲಿ ಲಾಲಾರಸ ಉತ್ಪತ್ತಿಯಾಗಿ ಅದು ನಾವು ತಿಂದಿದ ಆಹಾರ ಜಠರದಲ್ಲಿ 3 ರಿಂದ 4 ಗಂಟೆಗಳ ಕಾಲ ಇರುತ್ತದೆ. ಜಠರದಿಂದ ಸಣ್ಣ ಕರುಳಿಗೆ ಹೋಗಿ, ಸಣ್ಣ ಕರುಳಿನಿಂದ ದೊಡ್ಡ ಕರುಳಿಗೆ ಹೋಗಿ ಮೂತ್ರನಾಳದಿಂದ ಹೊರ ಹೋಗುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಹಿಮಶ್ರೀ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿನಾಯಕ ನಗರ. ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ಗಾಳಿ ಒತ್ತಡ. ನಾವು ಮೊದಲು ಒಂದು ಪ್ಲಾಸ್ಟಿಕ್ ಬಾಟಲ್ ಅಂದರೆ 1/2 ಲೀಟರ್ ಬಾಟಲನ್ನು ತಗೊಂಡು ಅದಕ್ಕೆ ತೂತ ಮಾಡಿ ಸ್ಟ್ರಾನ ಅದರೊಳಗೆ ಹಾಕಬೇಕು. ಆಮೇಲೆ ಕ್ಯಾಪ್ನ ತೆಗೆದುಬಿಟ್ಟು ಅದರೊಳಗೆ ನೀರನ್ನ ತುಂಬಿಸ್ಬೇಕು. ಆಮೇಲೆ ಈ ಬಲೂನ್ನ ಊದ್ಬಿಟ್ಟು ಈ ಥರ ಹಾಕಿದ್ರೆ ನೀರು ಆಚೆ ಬರುತ್ತೆ. ನೀರು ಏನಕ್ಕೆ ಆಚೆ ಬರುತ್ತೆ ಅಂದರೆ ಗಾಳಿ ಒತ್ತಡದಿಂದ ನೀರು ಆಚೆ ಬರುತ್ತೆ. ಇದಕ್ಕೆ ಉದಾಹರಣೆ ಕೈ ಪಂಪ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು, ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ಬೆಳಕು ಸರಳವಾಗಿ ಚಲಿಸುತ್ತದೆ. ಸರಳ ರೇಖೆಯಲ್ಲಿ ಚಲಿಸುತ್ತದೆ.
ಬೆಳಕು ಒಂದು ಮಾಧ್ಯಮದಿಂದ ಅಲ್ಲಿ ನೇರ ಇದೆ. ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋಗುವಾಗ ಬೆಳಕಿನ ಒಟ್ಟಿಗೆ ಗಮನ ನನ್ನ ಹೆಸರು ಗಾಂಗೆಯಂ. ನಾನು 6ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿನಾಯಕ ನಗರ ಮೈಸೂರು. ಗಾಳಿಗೂ ತೂಕವಿದೆ ಎಂದು ನಾವು ಈ ಪ್ರಯೋಗದಿಂದ ತಿಳಿದುಕೊಳ್ಳಬಹುದು. 2 ಬಲೂನು ತಗೊಂಡು ಒಂದು ಬಲೂನಿಗೆ ಗಾಳಿಯನ್ನು ತುಂಬಬೇಕು, ಇನ್ನೊಂದು ಬಲೂನಿಗೆ ಗಾಳಿಯನ್ನು ತುಂಬಬಾರದು. ಗಾಳಿ ತುಂಬಿರುವ ಬಲೂನನ್ನು ಕೆಳಗೆ ಬರುತ್ತದೆ, ಗಾಳಿ ಇಲ್ಲದ ಬಲೂನು ಮೇಲೆ ಬರುತ್ತದೆ. ಇದರಿಂದ ನಾವು ತಿಳಿದುಕೊಳ್ಳಬಹುದು ಗಾಳಿಗೂ ತೂಕವಿದೆ ಎಂದು. ಸಾಮಾನ್ಯವಾಗಿ ಹಳ್ಳಿಯ ಜನರು ರಾಗಿ ಬೆಳೆ ಬೆಳೆದ ನಂತರ ತೂರಲು ತುಂಬ ಎತ್ತರಕ್ಕೆ ಹೋಗುತ್ತಾರೆ. ಆದರೆ ತೂರಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಾರೆ. ಆದರೆ ಈ ಯಂತ್ರದ ಸಹಾಯದಿಂದ ಬೇಗನೆ ನಾವು ರಾಗಿಯನ್ನು ಬೇರ್ಪಡಿಸಬಹುದು ಕಸ ಗಡ್ಡೆಗಳಿಂದ. ಬೆಟ್ಟಗಡುಗಳು ಕೆಳಗೆ ಬಿದ್ದಿದೆ, ರಾಗಿ ಮಾತ್ರ ಶುದ್ಧವಾಗಿ ಮೇಲೆ ಇದೆ. ಅಲ್ಲಿ ಫ್ಯಾನ್ ತಿರುಗ್ತಾ ಇದೆಯಾ? ತಿರುಗ್ತಾ ಇದೆ. ಡಸ್ಟ್ ಎಲ್ಲ ಅಲ್ಲೇ ಬಂದು ನೈಸ್. ನನ್ನ ಹೆಸರು ರಶ್ಮಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿನಾಯಕ ನಗರ ಮೈಸೂರು. ನನ್ನ ಮಾದರಿ ಹೆಸರು ಬಹುರೂಪ ದರ್ಶಕ. ಬಹುರೂಪ ದರ್ಶಕ 2 ಅಥವಾ ಹೆಚ್ಚು ನಟಿಸುವ ದರ್ಪಣವನ್ನು ಒಂದು ನಿರ್ದಿಷ್ಟ ಕೋನದಲ್ಲಿ ಉಪಚರಿಸಲಾಗಿದೆ. ಈ ದರ್ಪಣವು ಇನ್ನೊಂದು ವಸ್ತುಗಳಿಂದ ಒಂದೊಂದಾಗಿ ಇನ್ನೊಂದು ಪರಿವರ್ತಿಸುತ್ತದೆ. ಈ ಕ್ರಿಯೆಗೆ ನ್ಯೂಟನ್ನಿನ ನ್ಯೂಟನ್ನ ವರ್ಣಚಕ್ರ ಅಂತ ವರ್ಣಚಕ್ರ ಕರೀತಾರೆ. ಎನ್ನುವರು. ಸಮತಲ ದರ್ಪಣವು ಮೇಲ್ಮೈ ಲಕ್ಷಣವನ್ನು ರೂಪಿಸುತ್ತದೆ. 2 ಕನ್ನಡಿಗಳ ನಡುವೆ ಒಂದು ವಸ್ತುವನ್ನಿಟ್ಟಾಗ ಈ ಥರ ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾನು ತೆಗೆದುಕೊಂಡಿರೋ ಟಾಪಿಕ್ ವಾಹನ, ಅವಾಹಕ. ಎರೆಡಿಂಬರ್, ಬ್ಯಾಟರಿ, ತಾಮ್ರದ ಪ್ಲೇಟ್, 2 ವೈರ್ಗಳನ್ನು ತೆಗೆದುಕೊಂಡಿದ್ದೇನೆ. ತಾಮ್ರದ ತಂತಿ, ಸ್ಟಾಪ್ ವೈರ್, ಪಿನ್ನ, ಮರದ ತುಂಡು ಹಾಗೂ ರಟ್ಟೆಯನ್ನು ತೆಗೆದುಕೊಂಡಿದ್ದೇನೆ. ಇದರಲ್ಲಿ ಈಗ ವಾಹಕ ಯಾವುದು ಅವಾಹಕ ಯಾವುದು ತೋರಿಸ್ತಾ ಇದೆಯಾ ನೀನು? ಈ ವಾಹಕ ಯಾವುದು ತೋರಿಸು ನನಗೆ. ವಾಹಕ ಇದು. ಯಾವುದು ವಾಹಕ ಅದು? ತಾಮ್ರದ ತಂತಿ. ಹೌದಲ್ವಾ? ಅವಾಹಕ ಪ್ಲಾಸ್ಟಿಕ್. ಪ್ಲಾಸ್ಟಿಕ್.